ಈ ಕ್ಷಣದಿಂದ ನಾನು ಕೆಲಸದವನು, ಅದು ಏನಿರುತ್ತೋ ನಾನು ನೋಡೇ ಬಿಡ್ತೀನಿ. ಅದಾಗಲ್ಲ ಬಿಡಿ. ಯಾಕಾಗಲ್ಲ? ನನ್ನನ್ನು ಕಿಂಡಲ್ ಮಾಡಬೇಡ. ಈ ಆದಿ ಪವರ್ ನಿನ್ಗಿನ್ನೂ ಗೊತ್ತಿಲ್ಲ. ನೀವ್ ಎಷ್ಟೇ ಬಿಲ್ಡಪ್ ಕೊಟ್ರು ಅದಾಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅತಿ ಆಯ್ತು ಪಾರ್ವತಿ ನಿಂದು. ಯಾಕಾಗಲ್ಲ? ನೀವ್ ಕೆಲಸದವರು ಅಂತ ನಿಮಗ್ ಫೀಲ್ ಆಗ್ಬೇಕು ಅಂದ್ರೆ ನಿಮ್ಗೊಬ್ರು ಓನರ್ ಇರ್ಬೇಕಲ್ವಾ? ಇದಾರಲ್ಲ. ಯಾರು? ನೀನೇ. ಏನ ಕಣ್ ಬಿಟ್ಕೊಂಡು ನೋಡ್ತಾ ಇದೀಯಾ? ನಾನು ಈ ಚಾಲೆಂಜ್ ತಗೊಂಡಾಗಿದೆ. ನಾನು ಕೆಲಸದವನು, ನೀನು ಓನರ್. ಓಕೆನಾ? ಓಕೆನಾ ಏನು? ಓಕೆನೇ. ಹಾಯ್. ಏನಂದೆ? ಏನಂದೆ ಅಲ್ಲ, ಏನಂದ್ರಿ ಅನ್ಬೇಕು. ಯಾಕೆ ಅಂದ್ರೆ ಈಗ ನೀನು ಕೆಲಸದವನು. ಕೆಲಸದವನು ಹಾಗೆ ಇರ್ಬೇಕು. ಕೆಲಸದವ್ರು ಯಾವಾಗ್ಲೂ ಕಾರ್ ಡಿಕ್ಕಿ ತರ ಓನರ್ ಹಿಂದೆನೆ ಇರ್ಬೇಕು. ಹೆಡ್ಲೈಟ್ ತರ ಮುಂದೆ ಬರಬಾರ್ದು. ಗೊತ್ತಾಯ್ತಾ? ಅರ್ಥ ಆಯ್ತು ಮೇಡಮ್. ಬರೋದಕ್ಕೆ ಹೇಳಿದ್ರಂತೆ. ಹೌದು ಹನುಮಂತು, ನನಗೆ ಒಂದು ಯೋಚನೆ ಬರ್ತಾ ಇದೆ. ಅದನ್ನು ಹಾಗೆ ಮಾಡಿದ್ರೆ ಹೇಗೆ ಅಂತ ಕೇಳೋದಕ್ಕೋಸ್ಕರ ನಿನ್ನನ್ನು ಕರೆಸಿದೆ. ಅಯ್ಯೋ, ಇದೇನಮ್ಮ ನೀವು ಏನೇ ಯೋಚನೆ ಮಾಡಿದ್ರೂ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಮ ಯೋಚನೆಯಲ್ಲಿ ನಿಮ್ಮನ್ನು ನಂಬ್ಕೊಂಡಿರೋರ ಬಗ್ಗೆ ಕಾಳಜಿನೂ ಇರುತ್ತೆ. ಅಂಥದ್ರಲ್ಲಿ ನೀವು ನನ್ನ ಹತ್ರ ಯೋಚನೆಯ ಹಿಂದೆ ಒಂದು ಅರ್ಥ ಇದೆ ಅನ್ನೋದಾದರೆ ಕರೆಸಿರೋದ್ರ ಹಿಂದೆ ಒಂದು ಕಾರಣನೂ ಇರುತ್ತಲ್ವ ಹನುಮಂತು? ಅದು ನಿಜಾನೇ ಅಮ್ಮ, ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ಹೇಳಿ. ಆದಿತ್ಯನ ಮದುವೆಗೆ ಮುಂಚೆನೆ ಪಾರ್ವತಿ ಮದುವೆನ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಆಹಾ ಅಕ್ಕ, ನಾನು ಹೇಳಿದಾಗ ಸುಮ್ಮನೆ ಹೋಗು ಅಂತ ಹೇಳಿ ನನ್ನ ಐಡಿಯಾನೇ ಯೂಸ್ ಮಾಡ್ತಿದ್ದೀರಾ? ನನಗೂ ಇದೇ ತಾನೇ ಬೇಕಿದ್ದಿದ್ದು. ನೀನೇನಂತೀಯ ಹನುಮಂತು? ನಾನು ಕೇಳ್ತಿರೋದು ನಿಜಾನ ಅಂತ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ದೊಡ್ಡ ಯಜಮಾನ್ರ ಮದುವೆಗಿಂತ ಮುಂಚೆ ನನ್ನ ಮಗಳು ಪಾರ್ವತಿ ಮದುವೆನಾ? ಹೌದು ಹನುಮಂತು, ನೀನೇನು ಹೇಳ್ತೀಯಾ? ನಾನು ಏನು ಹೇಳಿ ಅಮ್ಮ? ಅನ್ನ ಕೊಟ್ಟಿದ್ದೀರಾ, ನನಗೆ ಜೀವನ ಕೊಟ್ಟಿದ್ದೀರಾ, ತನ್ನಂಥ ಸಣ್ಣವನಿಗೂ ನಾನಿದ್ದೀನಿ ಇಂಥ ಧೈರ್ಯ ಕೊಟ್ಟಿದ್ದೀರಾ. ನಮ್ಮ ಪಾಲಿಗೆ ಸಾಕ್ಷಾತ್ ದೇವತೆಯಾಗಿರೋ ನಿಮ್ಮ ಬಾಯಿಂದಲೇ ಇಂಥ ಮಾತು ಬಂದಮೇಲೆ ನಾನು ಏನು ಹೇಳೋದಕ್ಕಾಗುತ್ತಮ್ಮ? ಹಾಗಲ್ಲ ಹನುಮಂತು, ನೀನು ಪಾರ್ವತಿ ಅಪ್ಪ. ಯಾರು ಏನೇ ಮಾಡಿದ್ರು, ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತಂದೆ ಸ್ಥಾನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದು ನಿನ್ನ ಮಗಳ ಬದುಕನ್ನು ರೂಪಿಸೋ ನಿರ್ಧಾರ ಆಗಿರೋದ್ರಿಂದ ನಿನ್ನನ್ನು ಕೇಳದೆ ಹೋದ್ರಾಗುತ್ತಾ? ಅದಕ್ಕೆ ಕರೆಸ್ದೆ. ಅಯ್ಯೋ, ದಯವಿಟ್ಟು ಇಂಥ ಮಾತೆಲ್ಲ ಹೇಳಬೇಡಿಮ್ಮ. ಈ ರೀತಿಯೆಲ್ಲ ಮಾತಾಡಿ ನನ್ನನ್ನು ಇನ್ನೂ ಚಿಕ್ಕವನಾಗಿ ಮಾಡಬೇಡಿ. ಇಷ್ಟೆಲ್ಲ ಮಾಡಿರೋದು ನೀವು ನಮ್ಮ ಪಾಲಿನ ದೇವರು ಅಂತ ಹೇಳಿದ್ರು ಕಮ್ಮಿನೇ. ನೀವು ಏನೇ ಮಾಡಿದ್ರು ನಮ್ಮೊಳ್ಳೇದಕ್ಕೆ ಮಾಡ್ತೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತಮ್ಮ. ಹಾಗಾದರೆ ಈ ನನ್ನ ನಿರ್ಧಾರದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯನೂ ನಿನಗಿಲ್ಲ ಅಲ್ವಾ? ಅಯ್ಯಯ್ಯೋ, ಭಿನ್ನಾಭಿಪ್ರಾಯನಾ? ಅಮ್ಮ, ನೀವೊಂದು ಸಾರ್ತಿ ನಿರ್ಧಾರ ಮಾಡಿದ್ಮೇಲೆ ಅದ್ರ ಬಗ್ಗೆ ಎರಡನೇ ಯೋಚನೆನೇ ಇಲ್ಲ ನನಗೆ. ದೊಡ್ಡ ಯಜಮಾನ್ರ ಮದುವೆಗಿಂತ ಮುಂಚೆನೇ ನನ್ನ ಮಗಳ ಮದುವೆ ಅಂದರೆ ಹುಡುಗಾಟನ ಅಮ್ಮ? ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಮಾತೇ ಬರ್ತಾ ಇಲ್ಲ ಅಮ್ಮ. ಸರಿ ಹನುಮಂತು, ಒಳ್ಳೆಯದಾಗಲಿ.
ಬನ್ನಿ. ನೋಡಿದ್ರ ಫ್ರೆಂಡ್ಸ್, ಅಕ್ಕ ನನ್ನ ಐಡಿಯಾನ ಕದ್ಬಿಟ್ರು. ಅಂದ್ರೆ ನನ್ನ ಐಡಿಯಾನು ಈ ಮನೇಲಿ ವರ್ಕ್ ಆಗುತ್ತೆ ಅಂತ ಆಯ್ತು. ದೇವ್ರೆ, ಇನ್ಮೇಲಿಂದ ಹೊಸ ಹೊಸ ಐಡಿಯಾ ಮಾಡ್ತೀನಿ. ಮಜಾ ಬರುತ್ತೆ ಫ್ರೆಂಡ್ಸ್. ಅಯ್ಯೋ, ಏನು ಪೆಟ್ರೋಲ್ ಬಂಕಲ್ ಮೀಟ್ರ್ ನೋಡ್ದಂಗ್ ನೋಡ್ತಾ ಇದ್ಯಾ? ಏನ್ ಸಮಾಚಾರ? ಮತ್ತಿನ್ನೇನು ಮೇಡಮ್, ಕೆಲಸದವ್ರಿಗೆ ಕೆಲಸ ಇಲ್ಲ ಅಂದರೆ ಕೆಲಸ ಕೊಡೋರು ಏನು ಕೆಲಸ ಕೊಡ್ತಾರೆ ಅಂತ ತಾನೇ ನೋಡ್ತಾ ಇರಬೇಕು. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ಏನು ಕೆಲಸ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್? ಹಾ, ಅದನ್ನೇ ಯೋಚನೆ ಮಾಡ್ತಿದ್ದೆ. ನಿನಗೇನ್ ಕೆಲಸ ಹೇಳೋದು? ಹಾ, ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಹೋಗು, ಏನಾದ್ರೂ ತಿನ್ನೋದಿಕ್ ತಗೊಂಬಾ. ಹೌದಾ ಮೇಡಮ್? ಈಗಲೇ ತರ್ತೀನಿ ಮೇಡಮ್. ಏನು ತರಲಿ ಮೇಡಮ್? ಅಯ್ಯೋ, ಹೋಟೆಲ್ ಸರ್ವರ್ ತರ ಕೇಳ್ತಿದ್ದಾರೆ. ಅದೇ ಕೆಂಪಗೆ ಗುಂಡ್ಗುಂಡಾಗಿರುತ್ತಲ್ಲ, ಬೀದಿಲೆಲ್ಲ ಸಿಗುತ್ತಲ್ಲ, ಈ ಗಾಡಿಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ ನೋಡು. ಓ, ಕಬಾಬು? ಅಲ್ಲ, ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿ. ಟೊಮೆಟೊನಾ ಮೇಡಮ್? ಟೊಮೆಟೊ ನನಗೆ ಗೊತ್ತಿಲ್ವಾ? ಅದಲ್ಲ, ಅದೇ ಗುಂಡ್ಗುಂಡಾಗಿರುತ್ತಲ್ಲ, ಅದೇನೋ ಹಿಂಗೆ ಹಿಂಗೆ ಅಂತಿರ್ತಾರಲ್ಲ ಬೀದಿಲಿ. ಹಿಂಗೆ ಹೇಳ್ಬೇಕು ತಾನೇ, ಗೋಬಿ ಮಂಚೂರಿ. ಹಾ, ಅದೇ ಹೋಗು, 1 ಪ್ಲೇಟ್ ತಗೊಂಬಾ. ಮತ್ತೇನು ತರಲಿ ಮೇಡಮ್? ಹಾ, ಆಮೇಲೆ ಒಂದು ಫ್ರೈಡ್ ರೈಸು. ಓಕೆ ಮೇಡಮ್, ತಂದ್ಬಿಡ್ತೀನಿ. ಆಮೇಲೆ ಹಾ, ನೆಂಚ್ಕೊಳ್ಳೋದಕ್ಕೆ 4 ಮೆಣಸಿನ್ಕಾಯಿ ಬಜ್ಜಿ, ಗಟ್ಟಿ ಚಟ್ನಿ. ಆಗ್ಬೋದು ಮೇಡಮ್. ಮತ್ತಿನ್ನೇನಾದರೂ ಬೇಕಿತ್ತಾ? ಹಾ, ಇದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ರೆ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ? ಒಂದ್ ಸ್ವಲ್ಪ ತಣ್ಣಗಿದ್ರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಆಯ್ತು ಮೇಡಮ್, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಇನ್ನೇನಾದರೂ ಇತ್ತಾ? ಇನ್ನೇನು ಇಲ್ಲ, ಹೇಳ್ದಷ್ಟನ್ನು ಕರೆಕ್ಟಾಗಿ ಮಾಡಿದ್ರೆ ಅಷ್ಟೇ ಸಾಕು. ಹೋಗು. ಅದು ಯಾವ ದೊಡ್ಡ ಕೆಲಸ ಮೇಡಮ್. ಹೋದ್ರಾಯ್ತು, ಆರ್ಡ್ರ್ ಕೊಟ್ರಾಯ್ತು, ಪಾರ್ಸಲ್ ತಂದ್ರಾಯ್ತು. ನೀವು ರಾಣಿ ಥರ ಕೂತೀರಿ, ನಾ ಹಿಂಗೋಗಿ ಹಿಂಗೆ ಬರ್ತೀನಿ. ಮೇಡಮ್, ಕಾಡು ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕು. ಆವಾಗ್ಲೇನೋ ಮಹಾ ಹೇಳ್ದೆ, ಕೆಲಸದವ್ರ ಕೆಲಸ ಏನ್ ಮಹಾ ಕೆಲಸ ಅಂತ. ಯಾಕೆ ಸೋತ್ ಹೋಗ್ಬಿಟ್ಯಾ? ನಡಿ, ಓನರ್ ಹಸ್ಕೊಂಡಿದ್ದಷ್ಟು ಕೆಲ್ಸದವನ್ಗೆ ತುಂಬಾ ಕಷ್ಟ. ಹೋಗು ಬೇಗ. ಆಯ್ತು ಮೇಡಮ್. ನನ್ನನ್ನೇ ಕೆಲಸದೋಳು ಅಂದ್ರಿ ಅಲ್ವಾ? ಇಲ್ಲಿಂದ ಹೋಗೋಷ್ಟೊತ್ತಿಗೆ ನಿಮ್ಗಿದೆ. ಗೋಬಿ ಮಂಚೂರಿ, 1/2 ಪ್ಲೇಟ್ ಫ್ರೈಡ್ ರೈಸ್ ಬೇರೆ. ಅಲ್ಲ, ದಿಕ್ಕು ಮ್ಯಾಪು ಇಲ್ದಿರೋ ಈ ಕಾಡಲ್ಲಿ ಎಲ್ಲಿಂದನಪ್ಪ ತರೋದು? ಅಲ್ಲ, ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ 4 ಮೆಣಸಿನ್ಕಾಯಿ ಬಜ್ಜಿ ಅಂತೆ, ಅದ್ರ ಜೊತೆ ಗಟ್ಟಿ ಚಟ್ನಿ ಅಂತೆ. ಅಯ್ಯೋ, ಎಲ್ಲಿದ್ದೀರಪ್ಪ ನೀವೆಲ್ಲ? 1 ಪ್ಲೇಟ್ ಬಿಸಿ ಬಿಸಿ ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಪ್ಲೀಸ್. ಯಾಕೆ ಹಾಗೆ ನೋಡ್ತಿದೀಯಾ? ಏನು ಇಷ್ಟೊಂದು ಖುಷಿಯಾಗಿದ್ದಾರೆ ಅಂತನಾ? ವಿಷಯ ಆಗಿದೆ. ಏನು ಗೊತ್ತಾ, ನಮ್ಮ ಪಾರ್ವತಿಗೆ ಮದುವೆ. ನಿಂಗೂ ಖುಷಿ ಆಯ್ತಲ್ವಾ? ಇದಕ್ಕಿಂತ ಖುಷಿ ವಿಚಾರ ಏನು ಅಂದರೆ, ಈ ಮದುವೆ ನಡೆಸ್ಕೊಡ್ತಾ ಇರೋದು ಅಖಿಲಮ್ಮನವರು. ಅಖಿಲಮ್ಮನವ್ರು ನನ್ನನ್ನು ಕರೆಸಿ ತಮ್ಮ ಮಕ್ಕಳು ಮದುವೆಗಿಂತ ಮುಂಚೆ ನಮ್ಮ ಮಗಳ ಮದುವೆ ನಡೆಸ್ಕೊಡ್ತೀನಿ ಅಂತಂದರು. ನಮ್ಮ ಪಾರ್ವತಿ ನಿಜವಾಗ್ಲೂ ಪುಣ್ಯವಂತೆ ಕಣೆ. ಇಷ್ಟು ದಿವಸ ಈ ಅರಸನ ಕೋಟೆಯಲ್ಲಿ ನಮ್ಮ ಪಾರ್ವತಿ ನಿಸ್ವಾರ್ಥದಿಂದ ಸೇವೆ ಮಾಡಿದ್ದಕ್ಕೆ ಅಖಿಲಮ್ಮನವರು ನಮ್ಮ ಪಾಲಿ ದೇವರಾಗಿ ವರ ಕೊಟ್ಬಿಟ್ರು. ಏನಪ್ಪ ಫುಲ್ಲು ಖುಷಿಯಾಗಿ ಅಮ್ಮನ ಹತ್ರ ಮಾತಾಡ್ತಿದ್ಯಾ? ಲೇ ಗಣಿ, ಬರೀ ಖುಷಿ ಅಲ್ಲ ಕಣೋ, ಬೊಂಬಟ್ ಖುಷಿ. ನಾನಷ್ಟೇ ಅಲ್ಲ, ನೀನು ಖುಷಿ ಪಡೋವಂಥ ವಿಚಾರ. ಹೌದಾ?
ಏನಂತ ಸಮಾಚಾರ? ಸದ್ಯದಲ್ಲೇ ಇಲ್ಲೊಂದು ಶುಭ ಕಾರ್ಯ ನಡೆಯುತ್ತೆ ಕಣೋ, ಶುಭ ಕಾರ್ಯ. ಅಷ್ಟೇನಾ? ಅದ್ ನಮ್ಗೆ ಹಳೇ ಸುದ್ದಿ. ಆ ಮನೇಲಿ ಮದ್ವೆ ಬಗ್ಗೆ ಮಾತುಕತೆ ಆಗ್ತಿದೆ ಅಲ್ವಾ? ಗೊತ್ತು ಬಿಡಪ್ಪ. ಅಯ್ಯೋ ದಡ್ಡ, ಆ ಮನೇಲಿ ಅಲ್ಲ ಕಣೋ, ಈ ಮನೇಲಿ, ನಮ್ಮ ಮನೇಲಿ. ಅಖಿಲಮ್ಮನವರು ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದ್ದ ಸಮಾಚಾರ? ಹಾಗಾದ್ರೆ ಅಕ್ಕ ಅರ್ಸನಕೋಟೆಗೆ ಹೋಗ್ತಾಳೆ ಏನು? ಅರಸನಕೋಟೆಗ? ಅಷ್ಟು ಗೊತ್ತಾಗಲ್ವಾ ನಿಂಗೆ? ಅಕ್ಕ ದೊಡ್ಡ ಏಜ್ ಬಂದ್ರು ಮದ್ವೆ ಆದ್ರೆ ಅರ್ಸನಕೋಟೆಗೆ ತಾನೇ ಹೋಗ್ಬೇಕು. ದೇವಸ್ಥಾನದಲ್ಲಿ ತಾತ ಹೇಳಿದ್ದೆ ಕರೆಕ್ಟು. ಹೆಂಗಸ್ರ ವಿಷಯ ಡೇಂಜರೇ. ಯಾವುದೋ ಮೂಡಲ್ಲಿ ಸ್ಕೋಪ್ ತಗೊಳ್ಳೋದಕ್ಕೆ ಒಂದು ಮಾತು ಹೇಳಿದ್ದೆ ತಪ್ಪಾಗೋಯ್ತು. ಆದಿತ್ಯನ ಗೆಡ್ಡೆ ಗೆಣಸು ಹುಡ್ಕೋ ಆದಿ ಮಾನವನಾಗಿ ಮಾಡ್ಬಿಟ್ಲು. ಲೇ ಕೆಲಸದವನೇ, ಎಲ್ಲೋ ಇದ್ಯಾ? ನಾನ್ ಕೂಗ್ತಿರೋದ್ ನಿನಗೆ ಕೇಳಿಸ್ತಿಲ್ವಾ? ಇನ್ 2 ನಿಮಿಷದಲ್ಲಿ ನಾನು ಹೇಳಿದ್ದನ್ನೆಲ್ಲ ತರ್ಲಿಲ್ಲ ಅಂತಂದ್ರೆ ಅರ್ಧ ಸಂಬಳ ಕಟ್ಟು. ಅಯ್ಯಯ್ಯೋ ಬೇಡ ಮೇಡಮ್, ಆಲ್ರೆಡಿ ಅಂದೆ ಬರ್ತಾ ಇದ್ದೀನಿ. ತಗೊಳ್ಳಿ ಮೇಡಮ್. ಇದೇನಿದು? ನಾನು ಹೇಳಿದ್ಯಾವ್ದು ಇಲ್ವೇ ಇಲ್ಲ. ಯಾವ್ದೋ ಗೆಡ್ಡೆ ಗೆಣಸ್ ಕಿತ್ಕೊಂಬಂದಿದ್ಯಾ? ಓ, ನಿನಗೆ ಕೆಲಸ ಮಾಡೋದಕ್ಕೆ ಆಸೆ ಇಲ್ಲ ಅನ್ಸುತ್ತೆ. ನಿನ್ ಜಾಗಕ್ಕೆ ಬೇರೆ ಯಾರನ್ನಾರು ತಗೊಳ್ಳ? ಅಯ್ಯೋಯ್ಯೋ ಹಾಗೆ ಮಾಡಬೇಡಿ ಮೇಡಮ್, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನೀವು ಹೇಳಿದ್ದೆಲ್ಲ ಇದೆ ಅನ್ಕೊಂಡು ತಿನ್ಬಿಡಿ ಮೇಡಮ್. ಅಯ್ಯೋ, ಇದೇ ಹೇಗೆ ತಿನ್ನಕ್ಕಾಗತ್ತೆ? ಬೇಯಿಸಿಲ್ಲ, ಉಪ್ಪು ಖಾರ ಹಾಕಿಲ್ಲ. ಇದನ್ನೇ ಬೇಯಿಸಿ ಗೋಬಿ ಥರ ಫ್ರೈಡ್ ರೈಸ್ ಥರ ಮಾಡಿಕೊಟ್ರೆ ಓಕೆನಾ ಮೇಡಮ್? ಆಗ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಯೋಚನೆ ಮಾಡ್ಬೋದಪ್ಪ. ಸರಿ ಮೇಡಮ್, ಒಂದೇ ಒಂದು ನಿಮಿಷ. ಮೇಡಮ್ ಸ್ಟವ್. ಮೇಡಮ್ ಬಾಣಲಿ ಇಡ್ತಾ ಇದ್ದೀನಿ. ಎಣ್ಣೆ ಎಣ್ಣೆ ಕಾಯಿ ಅಷ್ಟೊತ್ತಿಗೆ ನಾವು ಗೋಬಿನ ಹೆಚ್ಕೊಂಡ್ಬಿಡೋಣ ಮೇಡಮ್. ಮೇಡಮ್ ಇವಾಗ ಹೆಚ್ಚಿದ್ದೆಲ್ಲ ಮುಗ್ದಿದೆ, ಎಣ್ಣೆನೂ ಕಾದಿದೆ. ಗೋಬಿನ ಎಣ್ಣೆಗೆ ಬಿಟ್ಬಿಡ್ತೀವಿ ಮೇಡಮ್. ಮೇಡಮ್ ನೋಡಿ ಹೆಂಗ್ ಫ್ರೈ ಆಗ್ತಾ ಇದೆ ಅಂತ. ಮೇಡಮ್ ಈಗ ಒಗ್ಗರಣೆ ಹಾಕ್ತೀನಿ ಮೇಡಮ್. ಚಿಲ್ಲಿ ಸಾಸ್. ಈಗ ನೋಡಿ ಮೇಡಮ್, ಒರಿಜಿನಲ್ ಕೈ ಚಳಕ. ಲೋ ಕೆಲ್ಸದವನೇ, ಏನ್ ಮಾಡ್ತಾ ಇದ್ಯಾ? ಅಕ್ಕಿ ಕೇರ್ತಾ ಇದ್ಯಾ ಹೇಗೆ? ಮೇಡಮ್ ಗೋಬಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ, ಎತ್ತಿ ಎತ್ತಿ ಆಡಿಸ್ತಾ ಇದ್ದೀನಿ. ಮೇಡಮ್ ಖಾರ ಮೀಡಿಯಮಾ? ಫುಲ್ ಖಾರ. ಬಾಯಿಗೆ ಇಡ್ತಿದ ಹಾಗೆ ವಿಶ್ವರೂಪ ದರ್ಶನ ಆಗ್ಬೇಕು. ನೀವು ಹೇಳೋದೆಚ್ಚ, ನಾವು ಮಾಡೋದೆಚ್ಚ. ತಗೊಳ್ಳಿ ಖಾರ. ಏನ್ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತೀರಾ ಯಜಮಾನ್ರೆ. ಇದೆಲ್ಲ ಸುಳ್ಳೆ ಆದ್ರೂ
ತೀರಾ ನಿಜ ಅನ್ಸೋ ಹಾಗೆ ಮಾಡ್ತಿದ್ದೀರಾ. ಯಾಕಪ್ಪ ಹೊಡಿತೀಯಾ? ಇದೇ ಕೊನೆ. ಇನ್ಯಾವತ್ತಾದ್ರೂ ನಿನ್ನ ಬಾಯಿಂದ ಇಂಥ ಮಾತು ಬಂದರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ನಾನೇನ್ ತಪ್ಪಾಗಿ ಮಾತಾಡ್ದೆ ಅಂತ ಈ ಥರ ಬೈತಿದ್ಯಪ್ಪ? ಕೆಟ್ಟ ಆಲೋಚನೆ ಮಾಡಿದ್ದಲ್ದೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾ ಇದೀಯಾ? ನನಗೆ ಬರ್ತಿರೋ ಕೋಪದಲ್ಲಿ ನಿನ್ನನ್ನು ಸಾಯಿಸದೆ ಬಿಟ್ಟಿದ್ದೀನಲ್ಲ, ಅದು ನಿನ್ನ ಪುಣ್ಯ ಅನ್ಕೋ. ಇದ್ರಲ್ಲಿ ಕೆಟ್ಟ ಆಲೋಚನೆ ಏನಪ್ಪ ಇದೆ? ನಿನಗೆ ಹೇಗೆ ನಿನ್ನ ಅಳಿಯ ಆಗಿರ್ಬೇಕು ಈಗಿರ್ಬೇಕು ಅಂತ ಆಸೆ ಇದೆಯೋ, ನನಗೂ ಅಷ್ಟೇ ನಮ್ಮ ಅಕ್ಕನ ಮದುವೆ ಆಗಿ ಬರೋ ನನ್ನ ಭಾವ ದೊಡ್ಡ ಯಜಮಾನ್ರ ಥರ ಇರಬೇಕು ಅಂತ ಆಸೆ ಇದೆ. ಆ ಕಾರಣಕ್ಕೆ ದೊಡ್ಡ ಯಜಮಾನ್ರ ಹೆಸರು ತಗೊಂಡೆ. ಅಷ್ಟಕ್ಕೆ ಈಗ ಹೊಡಿಯೋದ? ನೋಡು ಮಗನೇ, ಕೆಲವೊಂದು ವಿಚಾರಗಳು ನಿನಗೆ ಅರ್ಥ ಆಗೋದಿಲ್ಲ. ಆಸೆ ಎಲ್ರಿಗೂ ಇರುತ್ತೆ, ಆದರೆ ನಮ್ಮ ಸ್ಥಾನ, ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ದೊಡ್ಡ ಯಜಮಾನ್ರ ಥರ ಇರಬೇಕು ಅಂತ ಯೋಚನೆ ಮಾಡೋದು ಕೂಡ ತುಂಬ ದೊಡ್ಡದಾಗ್ಬಿಡುತ್ತೆ ಕಣೋ. ಅಂಥವ್ರು ಸಿಗ್ಲಿ ಅಂತ ಆಸೆ ಪಡೋದ್ರಲ್ಲಿ ಏನಪ್ಪ ತಪ್ಪಿದೆ? ಆ ಆಸೆ ತಪ್ಪಲ್ಲ ಕಣೋ, ಆದರೆ ಅದ್ಯಾವತ್ತು ನಮ್ಮ ಪಾಲ್ಗೆ ಈಡೇರದೇ ಇರೋ ಭಾಗ್ಯ. ದೊಡ್ಡ ಯಜಮಾನ್ರ ಹಾಗಿರಲಿ, ಅವರಂಥ ಹುಡುಗ ಸಿಗಲಿ ಅಂತ ಬಯಸೋದು ಕೂಡ ನಮ್ಮಂಥವ್ರ ಪಾಲ್ಗೆ ಅತಿ ಆಸೆ ಆಗುತ್ತೆ ಕಣೋ. ನಾವು ಯಾವತ್ತು ನಮ್ಮ ಅಳತೆಗೆ ಮೀರಿ ಅತಿ ಆಸೆ ಪಡಬಾರ್ದು ಕಣೋ ಗಣಿ. ಆಕಾಶದಲ್ಲಿರೋ ಚಂದ್ರ ಎಲ್ರಿಗೂ ಇಷ್ಟ ಆಗ್ತಾನೆ, ಹಾಗಂತ ಸಿಗುತ್ತಾ? ಇಲ್ಲ ಅಲ್ವಾ? ನಮ್ಮಮ್ಮ ಅಂದರೆ ನಮ್ಮ ಯೋಗ್ಯತೆಗೆ ದೊಡ್ಡ ಯಜಮಾನ್ರ ಗುಣದಲ್ಲಿ ಒಂದು ಗುಲ್ಗಂಜಿಷ್ಟಾದ್ರೂ ಗುಣ ಇರುವಂಥ ಹುಡುಗ ಸಿಗಲಿ ಬಯಸ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಏನೇ ಕಲ್ಪನೆ ಮಾಡಿಕೊಂಡ್ರೂ ನಮ್ಮ ಮೂರ್ಖತನ ಆಗುತ್ತೆ. ಏನು ತಿಳಿದೆ ಮಾತಾಡ್ಬಿಟ್ಟಿದೀಯ. ಇನ್ಯಾವತ್ತೂ ಈ ರೀತಿ ತಪ್ಪು ಮಾತಾಡಬಾರ್ದು, ಗೊತ್ತಾಯ್ತಾ? ಅಮ್ಮ, ಅಪ್ಪ ನಾನು ತಪ್ಪು ಮಾತಾಡ್ದೆ ಅಂದರು, ಪರವಾಗಿಲ್ಲ. ಆದರೆ ಒಂದೊಂದ್ಸಲ ನಾನು ತಪ್ಪು ಮಾತಾಡಿದಾಗ ಮನ್ಸಲ್ಲಿ ಏನೋ ಒಂಥರ ಖುಷಿ ಆಗ್ತಿರುತ್ತಮ್ಮ. ಮುಖದಲ್ಲಿ ನಗು ಮೂಡುತ್ತೆ. ಆ ನಗು ಯಾವಾಗಲೂ ಹೀಗೆ ಇರಬೇಕು ಅಂದರೆ ಅಪ್ಪ ಅವ್ರ ಪ್ರಕಾರ ಏನು ತಪ್ಪು ಅಂದ್ರೋ ಆ ತಪ್ಪೇ ಸರಿ ಆಗ್ಬೇಕಮ್ಮ. ನನಗೆ ಯಾಕೋ ಹಾಗೆ ಆಗುತ್ತೆ ಅನಿಸ್ತಿದೆ. ಹಾಂ ಮೇಡಮ್, ಗೋಬಿ ರೆಡಿ, ತಗೊಳ್ಳಿ. ತಗೊಳ್ಳಿ ಮೇಡಮ್. ಟೇಸ್ಟ್ ಒಂಚೂರು ಹೆಚ್ಚು ಕಮ್ಮಿ ಇದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ತಿನ್ಲಾ? ತಿನ್ನಿ ಮೇಡಮ್. ಹೇಗಿದೆ ಮೇಡಮ್ ನಮ್ಮ ಕೈ ಚಲ್ಕ? ಏನೋ ಸುಮಾರಾಗಿ ಮಾಡಿದ್ಯಾ. ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡಿ ಮೇಡಮ್.